ಇವತ್ತಿನ ವ್ಲಾಗಲ್ಲಿ ನಾವು ಹೋಗ್ತಾ ಇರೋದು ಮಲ್ಪೆಗೆ ಹಾಗೂ ಅಲ್ಲಿ ಒಂದು ಹೋಮ್ ಸ್ಟೇ ಮತ್ತು 2 ರೆಸ್ಟೋರೆಂಟ್ಸ್ ಅನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಸೊ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಯ್ ಎಲ್ಲರಿಗೂ, ಇವತ್ತಿನ ಟ್ರಾವೆಲ್ ವ್ಲಾಗಲ್ಲಿ ನಾವು ಒಂದು ಸಣ್ಣ ವೀಕೆಂಡ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೇವೆ, ಅದೇ ಮಲ್ಪೆಗೆ. ಇಲ್ಲಿನ ಕೋಸಿ ವೆದರ್ ನೋಡಿ ನಮಗಂತೂ ಒಂದು ಒಳ್ಳೆ ಸ್ಟೇ ಸಿಗಲಿ ಅಂತ ಕಾಯ್ತಾ ಇದ್ವಿ. ಆಗ ಸಿಕ್ಕಿದ್ದು ನಮಗೆ ಬೀಚ್ ಕೌಂಟಿ ಅಂತ. ಇಲ್ಲಿನ ರೂಮ್ಸ್ ಅಂತೂ ಕೋಸಿ ಹಾಗೂ ಕಂಫರ್ಟೇಬಲ್ ಆಗಿದೆ. ಅದಷ್ಟೇ ಅಲ್ಲದೆ ಇದು ರೈಟ್ ನೆಕ್ಸ್ಟ್ ಟು ದ ಬೀಚ್ ಇದೆ, ಪ್ರೈವೇಟ್, ಪೀಸ್ಫುಲ್ ಆ್ಯಂಡ್ ಇಟ್ ಹ್ಯಾಸ್ ಆಲ್ ದ ಫೆಸಿಲಿಟೀಸ್ ಯು ನೀಡ್. ಅದಷ್ಟೇ ಅಲ್ಲದೆ ನಾವು ಮಾರ್ನಿಂಗ್ ವಾಕ್ಗೆ ಹಾಗೂ ಸನ್ಸೆಟ್ ಅನ್ನು ತುಂಬಾ ಎಂಜಾಯ್ ಮಾಡಿದ್ವಿ. ಇದೆಲ್ಲ ಮುಗಿಸ್ಕೊಂಡು ನಾವು ಹತ್ತಿರನೇ ಒಂದು ಅಡ್ವೆಂಚರ್ ಸ್ಪಾಟ್ಗೆ ಹೋದ್ವಿ, ಅದೇ ಝೋನ್ 51 ಅಂತ. ಇಲ್ಲಿ ನಿಮಗೆ ಎಲ್ಲ ಥರದ ವಾಟರ್ ಆಕ್ಟಿವಿಟೀಸ್ ಟ್ರೈ ಮಾಡ್ಬೋದು ಹಾಗೂ ಕಯಾಕಿಂಗ್ ಗೊತ್ತಿಲ್ಲದವರು ಕೂಡ ಇಲ್ಲಿ ಸೇಫ್ ಆಗಿ ಎಂಜಾಯ್ ಮಾಡ್ಬೋದು, ಯಾಕಂದರೆ ಇನ್ಸ್ಟ್ರಕ್ಷನ್ಸ್ ಮತ್ತು ಲೈಫ್ ಜಾಕೆಟ್ ಕಂಪಲ್ಸರಿ ಕೊಡ್ತಾರೆ. ಹಾಗೂ ನನ್ನ ಫೇವ್ರೆಟ್ ಪಾರ್ಟ್ ಏನಂದರೆ ಇದರ ಮ್ಯಾಂಗ್ರೂವ್ ಕಯಾಕಿಂಗ್. ಎಸ್ಪೆಷಲಿ ಇದೊಂದು ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ನನಗೆ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹಾಗೂ ನನಗೆ ಇದು ತುಂಬಾ ಇಷ್ಟ ಆಯಿತು, ಯಾಕಂದರೆ ನೇಚರ್ ಹತ್ರ ಕಾಮ್ ಆಗಿ ಎಂಜಾಯ್ ಮಾಡಲಿಕ್ಕೆ ಇದೊಂದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಹಾಯ್. ಸೊ ನೀವು ಯಾವಾಗಾದರೂ ಮಲ್ಪೆ ಸೈಡಿಗೆ ಬಂದರೆ ಬೀಚ್ ಕೌಂಟಿ ಹಾಗೂ ಝೋನ್ 51 ಅಡ್ವೆಂಚರ್ ಆ್ಯಕ್ಟಿವಿಟೀಸನ್ನು ಡೆಫಿನೆಟ್ಲಿ ಮಿಸ್ ಮಾಡಬೇಡಿ, ಯಾಕಂದರೆ ನಿಮಗೆ ಒಳ್ಳೆ ಎಂಜಾಯ್ಮೆಂಟ್ ಕೂಡ ಆಗುತ್ತೆ, ರಿಲ್ಯಾಕ್ಸೇಷನ್ ಕೂಡ ಆಗುತ್ತೆ. ಇನ್ನೂ ಹೆಚ್ಚು ನಿಮಗೆ ಟ್ರಾವೆಲ್ ವ್ಲಾಗ್ಸ್ ಬೇಕಾದಲ್ಲಿ ನನ್ನ ಪೇಜನ್ನು ಫಾಲೋ ಮಾಡಿ.